ಇಲ್ಲಿ 7ನೇ ಕಂತಿನ ಹಣ ಬಂದೇ ಇಲ್ವಲ್ಲ, ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಇನ್ನು ಮುಂದೆ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ರ ಬಗ್ಗೆ ಇವತ್ತು ಒಂದು ಅಪ್ಡೇಟ್ನ ನೀಡಿದರೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಎಲ್ಲ ವಿಷಯ ಕೂಡ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ನೀವು ಎಷ್ಟೊಂದು ಜನ ಕಮೆಂಟ್ ಆಗ್ತಾ ಇರೋದು ನಮಗೆ 7ನೇ ಕಂತಿನ ಹಣ ಬಂದಿಲ್ಲ, ನಮಗೆ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ಯಾವಾಗ ಬರುತ್ತೆ ಹೇಳಿ ಅಂತ ಹೇಳ್ತೀರಾ. ಇಲ್ಲಿ ಫಸ್ಟ್ ನಿಮ್ಮ ಡೌಟ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದ್ಬಿಟ್ಟು ಇನ್ನೂ ಯಾರಿಗೂ ಕೂಡ ರಿಲೀಸ್ ಆಗಿಲ್ಲ. ಅಂದರೆ ಯಾವೊಂದು ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿಲ್ಲ, ಯಾರ ಅಕೌಂಟ್ಗೂ ಕೂಡ 7ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಆದರೆ 6ನೇ ಕಂತಿನ ಹಣದವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಏನೇನು 2,000 ರೂಪಾಯಿ ಬರಬೇಕಾಗಿತ್ತಲ್ಲ, ಅದನ್ನ ಹಾಕಿದ್ದಾರೆ, ಆಗ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಏನು ಕೂಡ ಸಮಸ್ಯೆ ಇಲ್ಲ. ನಿಮಗೆ ಡೌಟ್ ಒಂದು ಕ್ಲಾರಿಫಿಕೇಶನ್ ಇರಲಿ, 7ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಬೇಕು. ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವು ಕೇಳ್ಬೋದು. ನೀವು ರೆಗ್ಯುಲರಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ, ನಿಮಗೆ ಈ ಒಂದು ಮಾಹಿತಿ ಗೊತ್ತಿರುತ್ತೆ. ಆ ಒಂದು ವಿಡಿಯೋದಲ್ಲಿ ಆಗಲೇ ನಿಮಗೆ ಅಪ್ಡೇಟ್ನ ಕೊಟ್ಟಿದ್ದೀನಿ. 7ನೇ ಕಂತಿನ ಹಣ ಯಾವಾಗ ಬರ್ತಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ನ ಕೊಟ್ಟಿದ್ರು ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ನೂ ಕೂಡ ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ಸಾಕಷ್ಟು ಜನ ನಿಮಗೆ ತಿರ್ಗಾ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಿದ್ರಿ. ಅದ್ರ ಬಗ್ಗೆ ನಿಮಗೆ ಹೊಸದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಂದರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡಿದ್ದಾರೆ ಅಂದರೆ, ಅವ್ರು ಬೆಳಗಾವಿಲಿ ಅವ್ರದ್ದು ಆಫೀಸ್ ಏನಿದೆಯಲ್ಲ, ಅಲ್ಲಿ ಜನರು ಸಮಸ್ಯೆಗಳು ಏನೇನು ಬರ್ತಿದೆಯಲ್ಲ ಎಲ್ಲನೂ ಕೂಡ ಮನವಿ ಪತ್ರನ ಸ್ವೀಕಾರ ಮಾಡಿದ್ದಾರೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗೆ ಕೂಡ ಸಾಕಷ್ಟು ಜನ ಅಲ್ಲಿ ರಿಪೋರ್ಟ್ ಕೂಡ ಮಾಡಿದರೆ, ಅದರಲ್ಲೂ ಕೂಡ ಎಷ್ಟು ಜನ ರಿಪೋರ್ಟ್ ಮಾಡಿರೋದು ಇವಾಗ 7ನೇ ಕಂತಿನ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ರಿಪೋರ್ಟ್ನ ಮಾಡಿದರೆ. ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಕ್ಲಾರಿಟಿನ ಕೊಟ್ಟಿದ್ದಾರೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ರಿಲೀಸ್ ಆಗಿದೆಯಾ ಆಗಿಲ್ವಾ ಅಥವಾ ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಏನು ಅಪ್ಡೇಟ್ ಆಗಿದೆ 7ನೇ ಕಂತಿನ ಹಣದ್ರ ಬಗ್ಗೆ ಆ ಒಂದು ಅಪ್ಡೇಟ್ನ ಕೊಟ್ಟಿರೋದು. ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದ್ಬಿಟ್ಟು ಮುಂದಿನ ತಿಂಗಳು ಬರುತ್ತೆ. ಅದ್ರ ಬಗ್ಗೆ ಏನು ಜಾಸ್ತಿ ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಮುಂದಿನ ತಿಂಗಳು ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣದು 2,000 ರೂಪಾಯಿನ ರಿಸೀವ್ ಮಾಡ್ಕೋತೀರಾ. ಮತ್ತು ಇದ್ರ ಜೊತೆಗೆ ನಿಮಗೆ 7ನೇ ಕಂತಿನ ಹಣ ಏನಾಗಿದೆ ಅಂದರೆ, ಇಲ್ಲಿ ನಿಮಗೆ ಇವಾಗ ಬಿಲ್ಲು ಅದು ಪಾಸ್ ಆಗಿದೆ. ಅಂದರೆ ಎಷ್ಟು ಅಮೌಂಟ್ ನಿಮಗೆ ರಿಲೀಸ್ ಆಗಬೇಕು 7ನೇ ಕಂತಿನ ಹಣಕ್ಕೆ, ಆ ಒಂದು ಬಿಲ್ಗೆ ಎಲ್ಲ ಕೂಡ ಸೈನ್ ಆಗಿದೆ. ಅದೆಲ್ಲ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಆಗಲೇ ತಲುಪಿದೆ. ಅದರಿಂದ 7ನೇ ಕಂತಿನ ಹಣ ನೀವು ಯಾರು ಕೂಡ ಜಾಸ್ತಿ ಡಿಲೇ ಮಾಡ್ಕೊಳ್ಳೋಕೆ ಹೋಗಲ್ಲ, ಬೇಗನೆ ರಿಸೀವ್ ಮಾಡ್ಕೋತೀರಾ ಅಂತಲೂ ಕೂಡ ಹೇಳಿದರೆ. ಅಂದರೆ ಗೃಹಲಕ್ಷ್ಮಿ ಯೋಜನೆದು 7ನೇ ಕಂತಿನ ಹಣ ಬಂದ್ಬಿಟ್ಟು ಮುಂದಿನ ತಿಂಗಳು ಮೊದಲ ವಾರ ಅಥವಾ 2ನೇ ವಾರದಷ್ಟರಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ. ಅಷ್ಟರಲ್ಲಿ ರಿಲೀಸ್ ಮಾಡ್ತೀವಿ ಅನ್ನೋದನ್ನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ 7ನೇ ಕಂತಿನ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದು ವಿಡಿಯೋ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೋತಾ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ